ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷ್ ಚಕ್ರಾಧಿಪತ್ಯದ ಪ್ರಶ್ನಾತೀತ ಪ್ರಭುತ್ವಕ್ಕೆ ಭಾರತದ ಅನೇಕ ರಾಜ ಮಹಾರಾಜರು ತಮ್ಮ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದರು. ವ್ಯಾಪಾರಕ್ಕಾಗಿ ಭಾರತಕ್ಕೆ ವಲಸೆ ಬಂದ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸುವುದರ ಮೂಲಕ ಅಖಂಡ ಭಾರತದ ಉದ್ದಗಲಕ್ಕೂ ತಮ್ಮ ರಾಜಕೀಯ ಪ್ರಭುತ್ವ ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದರು. ಅನೇಕ ರಾಜ ಮಹಾರಾಜರು ಬ್ರಿಟಿಷರ ಜೊತೆ ಹೋರಾಟ ಮಾಡುವುದು ಸಾಧ್ಯವಾಗದೆ ಅವರ ಪ್ರಭುತ್ವವನ್ನು ಒಪ್ಪಿಕೊಂಡು ಸಾಮಂತರಾಜರುಗಳಾಗಿ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡರು. ಉಳಿದ ರಾಜರು ಬ್ರಿಟಿಷರ ವಿರುದ್ಧ ಗಂಭೀರ ಹೋರಾಟ ನಡೆಸಿದರೂ ಕೂಡ ಬ್ರಿಟಿಷರ ಚಕ್ರಾಧಿಪತ್ಯದ ತಂತ್ರಗಾರಿಕೆಯ ಸೈನ್ಯದ ಎದುರು ನಿಲ್ಲಲಾರದೆ ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಹೋದರು. 18ನೆಯ ಶತಮಾನದ ಆರಂಭದಲ್ಲಿ ಮೊಘಲ್ ಸಾಮ್ರಾಜ್ಯ ಪತನಾನಂತರ ಮರಾಠರು ಭಾರತದ ಬಹುಪಾಲು ಪ್ರದೇಶಗಳಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ 3ನೇ ಪಾಣಿಪತ್ ಕದನದ ನಂತರ ಮರಾಠರ ಪ್ರಾಬಲ್ಯವೂ ದುರ್ಬಲಗೊಂಡಿತು. ಅಂತಹ ಸಂದರ್ಭದಲ್ಲಿ ಯುರೋಪಿಯನ್ನರು ತಮ್ಮ ನಿಪುಣ ತಂತ್ರಗಾರಿಕೆಯಿಂದ ಭಾರತದ ಉದ್ದಗಲಕ್ಕೂ ತಮ್ಮ ಪ್ರಭುತ್ವವನ್ನು ವಿಸ್ತರಿಸಿಕೊಳ್ಳುವ ಪ್ರಯತ್ನ ನಡೆಸಿದರು. ವಾಸ್ತವವಾಗಿ ಭಾರತದ ವ್ಯಾಪಾರ, ವಾಣಿಜ್ಯ ವ್ಯವಹಾರದ ಮೇಲೆ ಪ್ರಭುತ್ವ ಸಾಧಿಸುವ ಏಕೈಕ ಉದ್ದೇಶವನ್ನು ಹೊಂದಿದ್ದ ಯುರೋಪಿಯನ್ನರಿಗೆ ತಮ್ಮ ವ್ಯವಹಾರಗಳು ನಿರಾತಂಕವಾಗಿ ನಡೆಯುವ ದಿಸೆಯಲ್ಲಿ ರಾಜಕೀಯ ಅಧಿಕಾರ ಅನಿವಾರ್ಯ ಎಂಬುದನ್ನು ಮನದಟ್ಟು ಮಾಡಿಕೊಂಡಿದ್ದರು. ಇಂತಿರುವಾಗ 18ನೆಯ ಶತಮಾನದಲ್ಲಿ ಫ್ರೆಂಚರು ಹಾಗೂ ಬ್ರಿಟಿಷರ ನಡುವೆ ರಾಜಕೀಯ ಪ್ರಭುತ್ವಕ್ಕೆ ನಿರಂತರ ಹೋರಾಟಗಳು ಜರುಗಿದವು. ಹೀಗೆ ಭಾರತದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸುವ ದೃಷ್ಟಿಯಿಂದ ಎರಡೂ ರಾಷ್ಟ್ರಗಳು ತಂತ್ರ ಪ್ರತಿತಂತ್ರವನ್ನು ರೂಪಿಸುತ್ತಿದ್ದವು. ಆಧುನಿಕ ಯುದ್ಧ ನೈಪುಣ್ಯದ ಕೊರತೆಯಿಂದ ಸೊರಗಿದ್ದ ರಾಜ ಮಹಾರಾಜರನ್ನು ಉಪಯೋಗಿಸಿಕೊಂಡು ಪ್ರಾಕ್ಸಿ ಕದನದಲ್ಲಿ ನಿರತರಾಗಿದ್ದರು. ಟಿಪ್ಪು ಸುಲ್ತಾನರ ಮರಣಾನಂತರ ಬ್ರಿಟಿಷರ ಚಕ್ರಾಧಿಪತ್ಯಕ್ಕೆ ಅಖಂಡ ಭಾರತದಲ್ಲಿ ಸಡ್ಡು ಹೊಡೆದು ನಿಲ್ಲುವವರು ಇಲ್ಲದಿದ್ದಾಗ ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯದ ಅಧಿಕಾರ ಸೂತ್ರ ಹಿಡಿದವರ ಎದೆಯಲ್ಲಿ ತಲ್ಲಣ ಮೂಡಿಸುವ ಸಾಹಸ ಪ್ರದರ್ಶಿತವಾದುದು ಕರ್ನಾಟಕದಿಂದಲೇ. ಆ ವೀರ ಮಹಿಳೆಯೇ ಕಿತ್ತೂರು ರಾಣಿ ಚೆನ್ನಮ್ಮನವರು. ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ ಚಕ್ರಾಧಿಪತ್ಯದ ಆಕ್ರಮಣಕಾರಿ ನೀತಿಯ ವಿರುದ್ಧ ದನಿ ಎತ್ತುವ ವೇಳೆಗೆ ಬ್ರಿಟಿಷರು ಭಾರತದ ಅನಭಿಷಿಕ್ತ ಸಾರ್ವಭೌಮರಾಗಿದ್ದರು. ಇಂತಿರುವಾಗ ಅದೊಮ್ಮೆ ಕಿತ್ತೂರಿನ ಆಂತರಿಕ ವಿಷಯದಲ್ಲಿ ಬ್ರಿಟಿಷರು ಮೂಗು ತೂರಿಸಲಾರಂಭಿಸಿದರು. ದತ್ತಕದ ವಿಷಯದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯವು ಹೇರಿದ ನಿರ್ಬಂಧವನ್ನು ರಾಣಿ ಚೆನ್ನಮ್ಮನವರು ತೀವ್ರವಾಗಿ ಪ್ರತಿರೋಧಿಸಿದರು. ಬ್ರಿಟಿಷರಿಗೆ ಗುಲಾಮರಾಗಿ ಬದುಕುವುದಕ್ಕಿಂತ ಮಾಡು ಇಲ್ಲವೇ ಮಡಿ ಎನ್ನುವಂತೆ ಹೋರಾಟ ನಡೆಸಿ ಸ್ವತಂತ್ರ ಅಸ್ತಿತ್ವ ಪಡೆದುಕೊಳ್ಳುವುದೇ ಸರಿ ಎಂದು ಸಂಕಲ್ಪ ಮಾಡಿದ್ದರು ಚೆನ್ನಮ್ಮನವರು. ಆದರೆ ಬ್ರಿಟಿಷ್ ಚಕ್ರಾಧಿಪತ್ಯದ ದೈತ್ಯ ಶಕ್ತಿಯ ವಿರುದ್ಧ ಹೋರಾಟ ನಡೆಸುವುದು ಸುಲಭದ ಮಾತಾಗಿರಲಿಲ್ಲ. ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಪರಾಕ್ರಮದಿಂದ ಹೋರಾಟ ನಡೆಸಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಕಿತ್ತೂರಿನ ಹೆಸರನ್ನು ಶಾಶ್ವತಗೊಳಿಸಿದರು. ಇಂತಹ ಚೆನ್ನಮ್ಮನವರನ್ನು ಬ್ರಿಟಿಷರು ರೂಪಿಸಿದ್ದ 10 ಹಲವು ಷಡ್ಯಂತರಗಳು ಬಲಿ ತೆಗೆದುಕೊಂಡವು. ಅವರ ತ್ಯಾಗ ಬಲಿದಾನ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಅಚ್ಚಳಿಯದ ಪ್ರಭಾವ ಮೂಡಿಸಿತು. ವಿಜಯನಗರದ ಅವನತಿಯ ನಂತರ ಅರಸರಿಗೆ ನಿಷ್ಠರಾಗಿದ್ದ ಅನೇಕ ಸಾಮಂತರಾಜರು, ಪಾಳೆಪಟ್ಟುಗಳ ಪಾಳೆಗಾರರು ಸ್ವತಂತ್ರ ಅಸ್ತಿತ್ವ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಅಂತಹ ಪಾಳೆಪಟ್ಟಿನಲ್ಲಿ ಕಿತ್ತೂರಿನ ಪಾಳೆಗಾರರು ಕೂಡ ಪ್ರಮುಖರು. ಪಶ್ಚಿಮ ಘಟ್ಟದುದ್ದಕ್ಕೂ ವ್ಯಾಪಿಸಿದ್ದ ಮಲೆನಾಡಿನ ಸೋದರರಾದ ಹಿರೇಮಲ್ಲ ಹಾಗೂ ಚಿಕ್ಕಮಲ್ಲರು ಕಿತ್ತೂರಿನ ಪಾಳೆಗಾರಿಕೆಯ ಮನೆತನದ ಮೂಲ ಪುರುಷರು. ಆ ಕಾಲದಲ್ಲಿ ಇವರನ್ನು ಕಿತ್ತೂರಿನ ದೇಸಾಯಿಗಳೆಂದೂ ಕರೆಯಲಾಗುತ್ತಿತ್ತು. ವಿಜಯನಗರದ ಪತನಾನಂತರ ಪ್ರಭಾವಿಗಳು ಪ್ರಬಲರು ಆಗಿದ್ದಂತಹ ಬಿಜಾಪುರದ ಸೇನೆಗೆ ಅಗತ್ಯ ಸಾಮಾನು ಸರಂಜಾಮುಗಳನ್ನು ಪೂರೈಸುತ್ತಿದ್ದ ಹಿರೇಮಲ್ಲ ಹಾಗೂ ಚಿಕ್ಕಮಲ್ಲರು ಕಡೆಗೊಂದು ದಿನ ಬಿಜಾಪುರದ ಸೇನೆಯನ್ನು ಸೇರಿಬಿಟ್ಟರು. ಆ ಸಂದರ್ಭದಲ್ಲಿ ಬಿಜಾಪುರದ ಸುಲ್ತಾನರ ರಾಜಪ್ರತಿನಿಧಿಯಾಗಿ ಬೆಳಗಾವಿಯ ಕಿಲ್ಲೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆಸಾದ್ ಖಾನರು ಈ ಇಬ್ಬರೂ ಸಹೋದರರಿಗೆ ಹಟ್ಟಿಹೊಳೆ ಹಾಗೂ ಇತರ ಗ್ರಾಮಗಳನ್ನು ಬಳುವಳಿಯಾಗಿ ನೀಡಿದ್ದರು. ಇದರಿಂದ ಉತ್ಸಾಹಿತರಾದ ಸೋದರರಿಬ್ಬರು ಸೇನೆಯಲ್ಲಿ ಅತ್ಯುತ್ಸಾಹಿಗಳಾಗಿ ಕೆಲಸದಲ್ಲಿ ತೊಡಗಿದ್ದರು. ಹಾಗೂ ಇವರ ಬದ್ಧತೆ, ಅರ್ಪಣಾ ಮನೋಭಾವವನ್ನು ಗಮನಿಸಿದ ಬಿಜಾಪುರದ ಸುಲ್ತಾನರು ಕ್ರಿಸ್ತಶಕ 1585ರಲ್ಲಿ ಹುಬ್ಬಳ್ಳಿ ಕಂದಾಯ ಪ್ರದೇಶದ ಸರ್ದೇಶ್ಮುಖಿ ಆದಾಯವನ್ನು ಹಿರೇಮಲ್ಲ ಸಹೋದರರಿಗೆ ಕಾಯಂ ಆಗಿ ನೀಡುವ ನಿರ್ಧಾರ ಪ್ರಕಟಿಸಿದರು.
ಹಿರೇಮಲ್ಲರ ಅಪ್ರತಿಮ ಶೌರ್ಯ ಸಾಹಸವನ್ನು ಮೆಚ್ಚಿ ಶಂಶೇರ್ ಸಿಂಗ್ ಬಹದ್ದೂರ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ಮೂಲಕ ಬಿಜಾಪುರದ ಸುಲ್ತಾನರ ರಾಜಾಶ್ರಯದಲ್ಲಿ ಕಿತ್ತೂರು ಸಂಸ್ಥಾನ ಉಗಮವಾಯಿತು. ಬ್ರಿಟಿಷರ ವಿರುದ್ಧ ಧೈರ್ಯ ಸಾಹಸದಿಂದ ಹೋರಾಟ ನಡೆಸಿದ ಕಿತ್ತೂರು ರಾಣಿ ಚೆನ್ನಮ್ಮನವರ ತ್ಯಾಗ ಹಾಗೂ ಅರ್ಪಣಾ ಮನೋಭಾವದಿಂದ ಕಿತ್ತೂರು ಸಂಸ್ಥಾನ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಿರಸ್ಥಾಯಿಯಾದ ಸ್ಥಾನ ಪಡೆಯಿತು ಎಂಬುದನ್ನು ಬಿಟ್ಟರೆ ಕಿತ್ತೂರಿನ ದೇಸಾಯಿಗಳು ಎಂದೂ ಸ್ವತಂತ್ರರಾಗಿ ರಾಜ್ಯಭಾರ ಮಾಡಲಿಲ್ಲ. ಮೊದಲಿಗೆ ಬಿಜಾಪುರದ ಸುಲ್ತಾನರ ರಾಜಾಶ್ರಯದಲ್ಲಿ ಕಿತ್ತೂರಿನ ಆಡಳಿತ ನಡೆಸುತ್ತಿದ್ದರೆ ನಂತರ ಸವಣೂರಿನ ನವಾಬರ ಸಾಮಂತರಾಗಿದ್ದರು. ಮುಂದೆ ಮೊಘಲ್ ಸಾಮ್ರಾಜ್ಯ ದುರ್ಬಲಗೊಂಡು ಪುಣೆಯಲ್ಲಿ ಪೇಶ್ವೆಗಳು ಪ್ರಬಲರಾದ ಸಂದರ್ಭದಲ್ಲಿ ಮರಾಠರ ಸಾಮಂತರಾದರು. ಕಿತ್ತೂರು ರಾಜಮನೆತನದ ಮೊದಲ ದೊರೆ ಹಿರೇಮಲ್ಲರ ಆಳ್ವಿಕೆಯ ನಂತರ ಹಿರೇನಾಗನಗೌಡ, ಚಿಕ್ಕನಾಗನಗೌಡ, ಚನ್ನಬಸಪ್ಪ, ಬಿಚ್ಚುಗತ್ತಿ ದೇಸಾಯಿಗಳು ಕಿತ್ತೂರು ಸಂಸ್ಥಾನದ ಅಧಿಕಾರ ಸೂತ್ರ ಹಿಡಿದು ಬಿಜಾಪುರ ಸುಲ್ತಾನರ ಸಾಮಂತ ರಾಜರುಗಳಾಗಿ ಯಶಸ್ವಿಯಾಗಿ ಆಳ್ವಿಕೆ ನಡೆಸಿದ್ದರು. ಮೊಘಲ್ ಸಾಮ್ರಾಜ್ಯದ ಕಟ್ಟಕಡೆಯ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದ ಔರಂಗಜೇಬರು ಬಿಜಾಪುರದ ಮೇಲೆ ದಂಡೆತ್ತಿ ಬಂದಂತಹ ಸಂದರ್ಭದಲ್ಲಿ ಕಿತ್ತೂರಿನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ಅಪಾಯವಿರುತ್ತದೆ. ಆ ಸಂದರ್ಭದಲ್ಲಿ ಬಿಜಾಪುರದ ಸುಲ್ತಾನರ ಪ್ರಭುತ್ವ ದುರ್ಬಲಗೊಳ್ಳುವುದನ್ನು ಅರಿತಿದ್ದ ಕಿತ್ತೂರಿನ ದೊರೆ ಅಲ್ಲಪ್ಪಗೌಡ ದೇಸಾಯಿಯವರು ಅತ್ಯಂತ ಬುದ್ಧಿವಂತಿಕೆಯಿಂದ ತಮ್ಮ ನಿಷ್ಠೆಯನ್ನು ಮೊಘಲ್ ಚಕ್ರಾಧಿಪತ್ಯದ ಕಡೆಗೆ ಬದಲಿಸಿದರು. ಮೊಘಲರ ರಾಜಪ್ರತಿನಿಧಿಯಾಗಿದ್ದ ಸವಣೂರಿನ ನವಾಬರ ನಾಯಕತ್ವವನ್ನು ಒಪ್ಪಿಕೊಂಡು ಅವರಿಗೆ ಸಾಮಂತರಾಗಿ ಮುಂದುವರಿದರು. ಇದೇ ಸಂದರ್ಭದಲ್ಲಿ ಕಿತ್ತೂರಿನ ಕೋಟೆಯನ್ನು ಕಟ್ಟಿಸುವ ಮೂಲಕ ಕಿತ್ತೂರಿನ ಸಂಸ್ಥಾನವನ್ನು ಸುಭದ್ರ ನೆಲೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಅಲ್ಲಪ್ಪಗೌಡ ದೇಸಾಯಿಯವರು ಅಸ್ತಿಭಾರ ಹಾಕಿದ್ದರು. ಸವಣೂರು ನವಾಬರ ಸಾಮಂತರಾಗಿ ಅನೇಕ ವರ್ಷಗಳ ಕಾಲ ಕಿತ್ತೂರಿನ ದೊರೆಗಳು ರಾಜ್ಯಭಾರ ನಡೆಸಿದರು. ಆ ಸಂದರ್ಭದಲ್ಲಿ ಚಿಕ್ಕಮಲ್ಲಪ್ಪ ದೇಸಾಯಿ, ಶಿವನಗೌಡ ಸರದೇಸಾಯಿ ಹಾಗೂ ಮಲ್ಲರುದ್ರ ಸರ್ಜರು ಕಿತ್ತೂರಿನ ಆಡಳಿತ ಸೂತ್ರ ಹಿಡಿದಿದ್ದರು. ಆದರೆ ದಿನಗಳುರುಳಿದಂತೆ ಮೊಘಲ್ ಸಾಮ್ರಾಜ್ಯ ದುರ್ಬಲಗೊಂಡು ಪೇಶ್ವೆಗಳ ನಾಯಕತ್ವದಲ್ಲಿ ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಮರಾಠರು ಪ್ರಭುತ್ವ ಸಾಧಿಸತೊಡಗಿದ್ದರು. ಆ ಸಂದರ್ಭದಲ್ಲಿ ಕಿತ್ತೂರಿನ ದೊರೆಗಳ ಚಿತ್ರಣ ಸಂಪೂರ್ಣ ಬದಲಾಯಿತು. ಮೊಘಲ್ ನವಾಬರಿಗೆ ವಿದಾಯ ಹೇಳಿ ನಂತರ ಕಿತ್ತೂರಿನ ದೊರೆಗಳು ಪೇಶ್ವೆಗಳ ಸಾಮಂತರಾದರು. ಮಾತ್ರವಲ್ಲದೆ ಮೂರನೇ ಪಾಣಿಪತ್ ಕದನವೂ ಸೇರಿದಂತೆ ಪೇಶ್ವೆಯವರು ನಡೆಸಿದ ಪ್ರತಿಯೊಂದು ಯುದ್ಧದಲ್ಲಿಯೂ ಕಿತ್ತೂರು ಸೈನ್ಯ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ಆಗ ಕಿತ್ತೂರಿನ ದೊರೆಯಾಗಿದ್ದ ಮಲ್ಲರುದ್ರ ಸರ್ಜರ ಸೋದರ ವೀರಪ್ಪ ದೇಸಾಯಿಯವರು ಮೂರನೇ ಪಾಣಿಪಟ್ ಯುದ್ಧದಲ್ಲಿ ಪೇಶ್ವೆಯವರ ಸೇನಾಪಡೆ ಜಯಗೊಳಿಸುವುದಕ್ಕೆ ಅವರಿಗೆ ಮಹತ್ವದ ಕೊಡುಗೆಯನ್ನೂ ನೀಡಿದ್ದರು. ಕಿತ್ತೂರು ಸಂಸ್ಥಾನದ ನಿಷ್ಠೆ ಬದಲಾವಣೆ ಇಲ್ಲಿಗೆ ನಿಲ್ಲಲಿಲ್ಲ. ಒಂದೆಡೆ ಪುಣೆಯ ಪೇಶ್ವೆಗಳ ನೇತೃತ್ವದಲ್ಲಿ ಮರಾಠರು ಕಿತ್ತೂರು ಸಂಸ್ಥಾನದ ಮೇಲೆ ಹಿಡಿತ ಸಾಧಿಸಿದ್ದರೆ ಮತ್ತೊಂದೆಡೆ ಸಾಮ್ರಾಜ್ಯ ವಿಸ್ತರಣೆಯ ಮಹತ್ವಾಕಾಂಕ್ಷೆಯಲ್ಲಿದ್ದ ಹೈದರ್ ಅಲಿಯವರು ಕಿತ್ತೂರಿನ ಮೇಲೆ ದಾಳಿ ನಡೆಸಿ ಅಲ್ಲಿನ ಬಹುಭಾಗಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ಮರಾಠರು ಯಾವುದೇ ಕಾರಣಕ್ಕೂ ಮೈಸೂರು ರಾಜ್ಯದ ನಿಯಂತ್ರಣದಲ್ಲಿದ್ದ ಪ್ರದೇಶಗಳ ಮೇಲೆ ದಾಳಿ ಮಾಡಬಾರದು ಎನ್ನುವುದು ಹೈದರ್ ಅಲಿಯವರ ಇಚ್ಛೆಯಾಗಿತ್ತು. ಇಂತಿರುವಲ್ಲಿ ಕಿತ್ತೂರಿನ ದೊರೆಗಳು ಹೈದರ್ ಅಲಿ ಹಾಗೂ ನಂತರದಲ್ಲಿ ಟಿಪ್ಪು ಸುಲ್ತಾನರಿಗೂ ಕಪ್ಪ ಕಾಣಿಕೆ ಸಲ್ಲಿಸಿಕೊಂಡು ಅವರ ಆಧಿಪತ್ಯವನ್ನು ಒಪ್ಪಿಕೊಂಡಿದ್ದರು. ಹೀಗೆ ಯಾರು ಪ್ರಬಲ ಚಕ್ರಾಧಿಪತ್ಯ ಸಾಧಿಸುವರೋ ಅವರ ಬಳಿ ಸಾಮಂತರಾಗಿ ನಿಷ್ಠೆಯಿಂದಿದ್ದು ಕಿತ್ತೂರು ಸಂಸ್ಥಾನವನ್ನು ಕಾದಿಟ್ಟುಕೊಂಡು ಬಂದ ದೊರೆಗಳಲ್ಲಿ ಕಿತ್ತೂರಿನ ರಾಜ ಪರಂಪರೆಯ ಇತಿಹಾಸದಲ್ಲಿ ಸ್ವತಂತ್ರ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸಿದ ಏಕೈಕ ದೊರೆ ಎಂದರೆ ಮಲ್ಲಸರ್ಜ ದೇಸಾಯಿಗಳು. ಇವರು ಕ್ರಿಸ್ತಶಕ 1782ರಿಂದ 1810ರವರೆಗೂ ಕಿತ್ತೂರು ಸಂಸ್ಥಾನವನ್ನು 34 ವರ್ಷಗಳ ಕಾಲ ಆಳಿ ಅನೇಕ ಸಂದರ್ಭಗಳಲ್ಲಿ ಗಂಭೀರ ಸಂಕಷ್ಟಕ್ಕೂ ಗುರಿಯಾಗಿದ್ದರು. ಮರಾಠರ ಸಾಮ್ರಾಜ್ಯ ವಿಸ್ತರಣೆಯ ಹೆಬ್ಬಾಗಿಲಾಗಿದ್ದ ಕಿತ್ತೂರು ಸಂಸ್ಥಾನವನ್ನು ಯಾವುದೇ ಕಾರಣಕ್ಕೂ ಮರಾಠರ ನಿಯಂತ್ರಣಕ್ಕೆ ಬಿಟ್ಟುಕೊಡಬಾರದೆಂಬುದು ಟಿಪ್ಪು ಸುಲ್ತಾನರ ನಿರ್ಧಾರವಾಗಿತ್ತು. ಇಂತಿರುವಲ್ಲಿ ಮಲ್ಲಸರ್ಜರು ತಮ್ಮ ಸ್ವತಂತ್ರ ಅಸ್ತಿತ್ವ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಯಾರ ಜೊತೆಗಾದರೂ ಗೆಳೆತನವನ್ನು ವೃದ್ಧಿಸಿಕೊಂಡು ಸಾಮ್ರಾಜ್ಯದ ಹಿತ ಕಾಪಾಡಿಕೊಳ್ಳಲು ಇಚ್ಛಿಸುತ್ತಾರೆ. ಇವರ ಇಚ್ಛೆಯನ್ನು ಮನಗಂಡ ಟಿಪ್ಪು ಸುಲ್ತಾನರು ಅಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಬಾರದೆಂದು ಕಿತ್ತೂರಿನ ಮೇಲೆ ಕ್ರಿಸ್ತಶಕ 1785ರಲ್ಲಿ ದಂಡೆತ್ತಿ ಬಂದರು.
ಆ ಯುದ್ಧದಲ್ಲಿ ಮಲ್ಲಸರ್ಜ ದೇಸಾಯಿಗಳವರನ್ನು ಪರಾಭವಗೊಳಿಸಿ ಕಿತ್ತೂರು ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಜೊತೆಗೆ ಅವರನ್ನು ಬಂಧಿಸಿ ಕಬ್ಬಾಳು ದುರ್ಗದಲ್ಲಿ 3 ವರ್ಷಗಳ ಕಾಲ ಸೆರೆಯಲ್ಲಿ ಬಂದಿಯಾಳಾಗಿಸುತ್ತಾರೆ. ಆ ಸಂದರ್ಭದಲ್ಲಿ ಕಿತ್ತೂರನ್ನು ಟಿಪ್ಪು ಸುಲ್ತಾನರ ಹಿಡಿತದಿಂದ ಮುಕ್ತಗೊಳಿಸಲು ಪೇಶ್ವೆಯವರ ಮರಾಠ ನೇತೃತ್ವದ ಮರಾಠ ಪಡೆ ಪ್ರಯತ್ನ ನಡೆಸುತ್ತಲೇ ಇರುತ್ತದೆ. ಒಂದು ಹಂತದಲ್ಲಿ ಮರಾಠರು ಭಾರೀ ಸೈನ್ಯ ಬಲದೊಂದಿಗೆ ಕಿತ್ತೂರು ಕೋಟೆಯ ಮೇಲೆ ದಾಳಿ ನಡೆಸಿ ಸುಲ್ತಾನರ ಸೇನೆಯನ್ನು ಬಗ್ಗು ಬಡಿದು ಅಲ್ಲಿಂದ ಹೊಡೆದೋಡಿಸುತ್ತಾರೆ. ಇದನ್ನು ಸುಲ್ತಾನರು ಸಹಿಸಿಕೊಳ್ಳದಾದರು. ಹೀಗಾಗಿ ತಮ್ಮ ಸೇನಾ ನಾಯಕರಾದ ಬಹುಲ್ ಖಾನ್ ಜಮಾನರ ನೇತೃತ್ವದಲ್ಲಿ ಕಿತ್ತೂರಿನ ಕೋಟೆಗೆ ಮುತ್ತಿಗೆ ಹಾಕುವ ತಂತ್ರ ರೂಪಿಸುತ್ತಾರೆ. ಬಹುಲ್ ಖಾನ್ ಜಮಾನರು ಕಿತ್ತೂರಿನಲ್ಲಿದ್ದ ಮರಾಠ ಸೈನ್ಯವನ್ನು ಹೊಡೆದುರುಳಿಸಿ ಕಿತ್ತೂರಿನ ಮೇಲೆ ಪುನಃ ತಮ್ಮ ಆಧಿಪತ್ಯ ಸ್ಥಾಪಿಸಿದರು. ಮಲ್ಲಸರ್ಜ ದೇಸಾಯಿಯವರು ಕಬ್ಬಾಳು ದುರ್ಗದಲ್ಲಿ 3 ವರ್ಷಗಳ ಕಾಲ ಬಂಧಿತರಾಗಿದ್ದವರು ಟಿಪ್ಪು ಸುಲ್ತಾನರ ಹಿಡಿತದಿಂದ ಪಾರಾಗಲು ಮರಾಠರ ನೆರವು ಕೋರುತ್ತಾರೆ. ಮರಾಠ ಪೇಶ್ವೆಯವರು ಕೂಡ ಇದನ್ನೇ ಬಯಸುತ್ತಿದ್ದರು. ಅದರಂತೆ ಪೇಶ್ವೆಯವರನ್ನು ಭೇಟಿ ಮಾಡಿದ ಮಲ್ಲಸರ್ಜರು ಅವರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು. ಬ್ರಿಟಿಷರು, ಹೈದರಾಬಾದಿನ ನಿಜಾಮರು ಹಾಗೂ ಪುಣೆಯ ಪೇಶ್ವೆಗಳ ನೇತೃತ್ವದಲ್ಲಿ ಮರಾಠರು ಒಟ್ಟುಗೂಡಿ ಟಿಪ್ಪು ಸುಲ್ತಾನರನ್ನು ಮಣಿಸಬೇಕೆಂದು ನಡೆಸಿದ ಕದನದಲ್ಲಿ ಟಿಪ್ಪು ಸುಲ್ತಾನರು ಸೋಲೊಪ್ಪಿಕೊಳ್ಳುವ ಅನಿವಾರ್ಯ ಉಂಟಾಗುತ್ತದೆ. 3ನೇ ಮೈಸೂರು ಯುದ್ಧದಲ್ಲಿ ಸುಲ್ತಾನರು ಪರಾಭವಗೊಂಡ ನಂತರ ಬ್ರಿಟಿಷರು ಹಾಗೂ ಮರಾಠರ ನಡುವೆ ಘಟಿಸಿದ ಒಪ್ಪಂದದ ಪ್ರಕಾರ ತುಂಗಾಭದ್ರಾ ನದಿಯ ಉತ್ತರದ ಭಾಗಗಳು ಪುಣೆಯ ಪೇಶ್ವೆಯವರ ನಿಯಂತ್ರಣಕ್ಕೆ ಒಳಪಡುವುದೆಂದು ನಿರ್ಧಾರವಾಯಿತು. ಅದರಂತೆ ಕಿತ್ತೂರು ಸಂಸ್ಥಾನವು ಮರಾಠರ ನಿಯಂತ್ರಣಕ್ಕೆ ಬಂದಿತ್ತು. ಹೀಗಾಗಿ ಮತ್ತೆ ಮಲ್ಲಸರ್ಜರು ಮರಾಠರ ಸಾಮಂತರಾಗಿಯೇ ಇರುವಂತಾಯಿತು. ಇದು ಅನಿವಾರ್ಯವಾದರೂ ಕೂಡ ಮಲ್ಲಸರ್ಜರು ತಮ್ಮ ಸ್ವತಂತ್ರ ಆಡಳಿತಕ್ಕಾಗಿ ಪ್ರಯತ್ನ ನಡೆಸುತ್ತಲೇ ಇದ್ದರು. ಬ್ರಿಟಿಷ್ ಚಕ್ರಾಧಿಪತ್ಯದ ಅವನತಿಯ ನಂತರ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯ ಪ್ರಯತ್ನಕ್ಕೆ ಯಾವುದೇ ಪ್ರತಿರೋಧವಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯದ ಭಾರತದ ಪ್ರತಿನಿಧಿ ಲಾರ್ಡ್ ವೆಲ್ಲೆಸ್ಲಿ ಅವರ ಜೊತೆ ಗೆಳೆತನ ಸಂಪಾದಿಸುವಲ್ಲಿ ಮಲ್ಲಸರ್ಜರು ಯಶಸ್ವಿಯಾದರು. ಬ್ರಿಟಿಷರು ದೋಂಡಿಯಾವಾಗರ ವಿರುದ್ಧ ನಡೆಸಿದ ಯುದ್ಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕಿತ್ತೂರಿನ ಸೇನಾಪಡೆಯು ಬ್ರಿಟಿಷರಿಗೆ ನೆರವು ನೀಡಿತ್ತು. ಇದರಿಂದ ಮಲ್ಲಸರ್ಜರು ಹಾಗೂ ಪೇಶ್ವೆಯವರ ನಡುವಣ ಸಂಬಂಧ ಮುರಿದು ಬಿದ್ದಿತ್ತು. ಮಲ್ಲಸರ್ಜರು ಬ್ರಿಟಿಷರಿಗೆ ನೆರವಾಗುವ ಮೂಲಕ ಸುತ್ತಮುತ್ತಲ ಪಾಳೆಪಟ್ಟುಗಳ ವಿರುದ್ಧ ಯುದ್ಧ ಕಾರ್ಯಾಚರಣೆ ನಡೆಸುವುದಕ್ಕಾಗಿ ಪೇಶ್ವೆಗಳು ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದರು. ನಂತರ ಕಿತ್ತೂರು ಹಾಗೂ ಮರಾಠರ ನಡುವೆ 1809ರಲ್ಲಿ ಒಂದು ಒಪ್ಪಂದವೇರ್ಪಟ್ಟಿತ್ತು. ಗವರ್ನರ್ ಜನರಲ್ ವೆಲ್ಲೆಸ್ಲಿಯವರು ಪೇಶ್ವೆ ಹಾಗೂ ಕಿತ್ತೂರಿನ ನಡುವೆ ನಡೆದ ಒಪ್ಪಂದದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದರು. ಒಪ್ಪಂದದನ್ವಯ ಮಲ್ಲಸರ್ಜ ದೇಸಾಯಿಯವರು ಪೇಶ್ವೆಗಳ ಆಸ್ಥಾನದಲ್ಲಿ ಸಾಮಂತರಾಜರಾಗಿ ಆಡಳಿತ ಮುಂದುವರಿಸಬೇಕು. ಪ್ರತಿ ವರ್ಷ 1,75,000 ರೂಗಳನ್ನು ಕಪ್ಪ ಕಾಣಿಕೆಯಾಗಿ ಕೊಡಬೇಕು. ಜೊತೆಗೆ ಕಿತ್ತೂರಿನಲ್ಲಿ ಮರಾಠರ ಸೇನೆ ತುಕಡಿಗಳನ್ನಿರಿಸಲಾಗಿ ಆ ಸೇನಾ ತುಕಡಿಯ ನಿರ್ವಹಣೆಯ ವೆಚ್ಚವನ್ನು ಕಿತ್ತೂರು ಸಂಸ್ಥಾನವೇ ಭರಿಸಬೇಕೆಂದು ಒಪ್ಪಂದವಾಯಿತು. ಒಪ್ಪಂದದ ನಡುವೆ ಮಲ್ಲಸರ್ಜ ಹಾಗೂ ಪೇಶ್ವೆಯವರ ನಡುವೆ ಸೌಹಾರ್ದಯುತ ಸಂಬಂಧ ಮುಂದುವರಿಯಲಿಲ್ಲ. ಸ್ವತಂತ್ರ ಮನೋಪ್ರವೃತ್ತಿಯ ಮಲ್ಲಸರ್ಜರು ಹೇಗಾದರೂ ಮರಾಠ ಪೇಶ್ವೆಯವರ ಕಪಿಮುಷ್ಟಿಯಿಂದ ಪಾರಾಗಬೇಕೆಂದು ಪ್ರಯತ್ನಿಸುತ್ತಲೇ ಇದ್ದರು. ಈ ಅರಿವು ಪೇಶ್ವೆಯವರಿಗೆ ಬರುತ್ತಲೇ ಅವರು ಮಲ್ಲಸರ್ಜರನ್ನು ಹೀಗೆ ಬಿಟ್ಟರೆ ಕನ್ನಡ ನಾಡಿನ ಅನೇಕ ಭಾಗಗಳ ಹಿಡಿತ ತಪ್ಪಿ ಹೋಗಬಹುದೆಂದು ಆಲೋಚಿಸಿ ಮಲ್ಲಸರ್ಜರನ್ನು ಆದಷ್ಟು ನಿಯಂತ್ರಣದಲ್ಲಿಡಬೇಕೆಂದು ಪಣ ತೊಟ್ಟರು. ಆದ್ದರಿಂದ ಮಲ್ಲಸರ್ಜರನ್ನು ಬಂಧಿಸಲು ಪೇಶ್ವೆಯವರು ನಿರ್ಧರಿಸುತ್ತಾರೆ. ಅಂತೆಯೇ ಬಂಧಿಸಿ ಪುಣೆಯ ಜೈಲಿನಲ್ಲಿ 3 ವರ್ಷಗಳ ಬಂಧನದಲ್ಲಿಯೂ ಇಡುತ್ತಾರೆ. ಮಲ್ಲಸರ್ಜರಿಗೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾದವು. ಇದನ್ನು ಗಮನಿಸಿದ ಪೇಶ್ವೆಯವರು ಮಲ್ಲಸರ್ಜರನ್ನು ಬಂಧನ ಮುಕ್ತಗೊಳಿಸಿದರು. ಜೀವನವಿಡೀ ಕಿತ್ತೂರನ್ನು ಸ್ವತಂತ್ರವಾಗಿರಿಸಲು ಹೋರಾಡಿ ಒಂದೆಡೆ ಪೇಶ್ವೆಗಳ, ಒಂದೆಡೆ ಟಿಪ್ಪು ಸುಲ್ತಾನರಿಂದ ಮಲ್ಲಸರ್ಜರು ಜರ್ಜರಿತರಾಗಿ ಹೋಗುತ್ತಾರೆ. ಕೊನೆಗೆ ಬ್ರಿಟಿಷರಿಂದ ಸ್ವತಂತ್ರ ಸಿಗಬಹುದೆಂಬ ಅವರ ನಿರೀಕ್ಷೆಯೂ ಸುಳ್ಳಾಗಿ ಹೋಗುತ್ತದೆ. ತಮ್ಮ 34 ವರ್ಷಗಳ ಆಡಳಿತಾವಧಿಯಲ್ಲಿ ಸಂಪಂಗಾವಿ, ಖಾನಾಪುರ, ಬೆಳಗಾವಿ ತಾಲೂಕುಗಳು, ಧಾರವಾಡ, ಹಳಿಯಾಳ, ಸವದತ್ತಿ ತಾಲೂಕುಗಳ ಭಾಗಶಃ ಭಾಗಗಳು ಕಿತ್ತೂರಿನ ಆಡಳಿತಕ್ಕೆ ಒಳಪಟ್ಟಿರುತ್ತದೆ.
ಮಲ್ಲ ಸರ್ಜರು ಸರ್ವಧರ್ಮ ಸಮನ್ವಯರಾಗಿರುತ್ತಾರೆ. ಇವರಿಗೆ ವ್ಯಾಪ್ತಿಯಲ್ಲಿರುವ ಪ್ರದೇಶಗಳಿಂದ ಪ್ರತಿ ವರ್ಷ 4 ಲಕ್ಷ ರೂಗಳು ವಾರ್ಷಿಕ ಆದಾಯವಾಗಿ ದೊರಕುತ್ತಿರುತ್ತದೆ. ಇವರ ಸಾಮಂತಗಿರಿಯ ಸೇನಾಪಡೆಯಲ್ಲಿ 400 ಪದಾತಿ ದಳ, 100 ಕುದುರೆಗಳಿರುತ್ತವೆ. ಕಡೆಗೆ ಇಂತಹ ಹೋರಾಟದ ಮಲ್ಲ ಸರ್ಜರು 1816ರಲ್ಲಿ ಕಿತ್ತೂರಿನಲ್ಲಿ ಮರಣ ಹೊಂದುತ್ತಾರೆ. ಹೀಗೆ ಕಿತ್ತೂರಿನ ಸ್ವತಂತ್ರ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತಲೇ ಸಾವನ್ನಪ್ಪಿದ ಮಲ್ಲಸರ್ಜ ದೇಸಾಯಿಯವರ ಮಹತ್ವಾಕಾಂಕ್ಷೆ ಕಡೆಗೂ ಈಡೇರದಾಗಿತ್ತು. ಆದರೆ ಮಲ್ಲಸರ್ಜ ದೇಸಾಯಿಯವರ ಪತ್ನಿ ರಾಣಿ ಚೆನ್ನಮ್ಮನವರು ಸ್ವತಂತ್ರ ಅಸ್ತಿತ್ವಕ್ಕಾಗಿ ಮಿಗಿಲಾದ ಕೀರ್ತಿಯನ್ನು ಗಳಿಸುವ ಮೂಲಕ ಭಾರತದ ಸ್ವತಂತ್ರ ಹೋರಾಟಗಾರರ ಇತಿಹಾಸದಲ್ಲಿ ಕಿತ್ತೂರಿನ ಹೆಸರನ್ನು ಅಜರಾಮರಗೊಳಿಸುವ ಕೀರ್ತಿಗೆ ಪಾತ್ರರಾದರು. ಮಲ್ಲಸರ್ಜ ದೇಸಾಯಿಯವರಿಗೆ 2 ಪತ್ನಿಯರು, ಒಬ್ಬರು ರುದ್ರಮ್ಮ, ಎರಡನೆಯವರು ಚೆನ್ನಮ್ಮ. ಮಲ್ಲಸರ್ಜರ ನಿಧನ ನಂತರ ಅವರ ಮಗರಾದ ಶಿವಲಿಂಗ ರುದ್ರ ಸರ್ಜರು ಪಟ್ಟಾಭಿಷಿಕ್ತ ದೊರೆಯಾಗುತ್ತಾರೆ. ಮಲ್ಲಸರ್ಜರ ನಿಧನ ನಂತರ ಬ್ರಿಟಿಷರು ಮರಾಠ ಪೇಶ್ವೆಗಳು ದುರ್ಬಲರಾದ ಸಮಯ ನೋಡಿಕೊಂಡು ಕಿತ್ತೂರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇದರಿಂದ ಶಿವಲಿಂಗ ರುದ್ರ ಸರ್ಜರು ಕೂಡ ಬ್ರಿಟಿಷರಿಗೆ ಶರಣಾಗಿ ಆಡಳಿತ ನಡೆಸುವುದು ಅನಿವಾರ್ಯವಾಗುತ್ತದೆ. ಬ್ರಿಟಿಷರು ಭಾರತದ ಒಂದೊಂದು ಸಂಸ್ಥಾನವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಸಂಕಲ್ಪ ಮಾಡಿ ಮೊದಲಿಗೆ ಬೆಳಗಾವಿ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಂಕಲ್ಪಿಸುತ್ತಾರೆ. ಇವರಿಗೆ ಶಿವಲಿಂಗ ರುದ್ರ ಸರ್ಜರು ತಮ್ಮ ಸೈನ್ಯದ ನೆರವು ನೀಡುತ್ತಾರೆ. ಜೊತೆಗೆ ಯುದ್ಧ ಸಾಮಗ್ರಿಗಳನ್ನು ಪೂರೈಸುವ ಸಹಾಯ ಮಾಡುತ್ತಾರೆ. ಇದು ಬ್ರಿಟಿಷರು ಹಾಗೂ ಶಿವಲಿಂಗ ರುದ್ರ ಸರ್ಜರ ನಡುವೆ ಸೌಹಾರ್ದಯುತ ಸಂಬಂಧವನ್ನು ನಿರ್ಮಾಣಗೊಳಿಸುತ್ತದೆ. ಇದರನ್ವಯ ಶಿವಲಿಂಗ ರುದ್ರ ಸರ್ಜರು ಹಾಗೂ ಅವರ ವಂಶದವರೆಲ್ಲ ಕಿತ್ತೂರು ರಾಜ್ಯವನ್ನು ಅನುಭವಿಸಿಕೊಂಡು ಇರಬಹುದೆಂದು ಘೋಷಿಸಲಾಯಿತು. ಅದರೊಂದಿಗೆ ಶಿವಲಿಂಗ ರುದ್ರ ಸರ್ಜರು ಹಾಗೂ ಬ್ರಿಟಿಷರ ನಡುವೆ ಒಂದು ಒಪ್ಪಂದವೂ ಏರ್ಪಡುತ್ತದೆ. ಆ ಒಪ್ಪಂದದ ಪ್ರಕಾರ ಕಿತ್ತೂರಿನ ದೊರೆಗಳು ಬ್ರಿಟಿಷರ ಚಕ್ರಾಧಿಪತ್ಯದ ಸಾಮಂತರಾಗಿದ್ದುಕೊಂಡು ವಂಶ ಪಾರಂಪರ್ಯವಾಗಿ ಸೇವೆ ಸಲ್ಲಿಸಬೇಕು ಹಾಗೂ ಪ್ರತಿ ವರ್ಷ 1,70,000 ರೂಗಳನ್ನು ಪೊಗದೆಯಾಗಿ ನೀಡಬೇಕೆಂದು ತೀರ್ಮಾನಿಸಲಾಯಿತು. 1818ರಲ್ಲಿ ಘಟಿಸಿದ ಈ ಒಪ್ಪಂದದ ಪ್ರಕಾರ ಬ್ರಿಟಿಷರು ಹಾಗೂ ಕಿತ್ತೂರಿನ ದೊರೆಗಳ ನಡುವಣ ಸಂಬಂಧ ಸೌಹಾರ್ದಯುತವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಶಿವಲಿಂಗ ರುದ್ರ ಸರ್ಜರು ಕಿತ್ತೂರನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕೆಂದು ಸಂಕಲ್ಪಿಸುತ್ತಾರೆ. ಆದರೆ ಅವರಿಗೊಂದು ಕೊರಗಿತ್ತು. ಅವರಿಗೆ ಮಕ್ಕಳಿರಲಿಲ್ಲ. ಜೊತೆಗೆ ಕಾಡುತ್ತಿದ್ದ ರೋಗವು ಅವರನ್ನು ಬಲಿ ತೆಗೆದುಕೊಂಡಿತ್ತು. ಇಂತಿರುವಾಗ ವಾರಸುದಾರರಿಲ್ಲದ ಮನೆತನಕ್ಕೆ ಚೆನ್ನಮ್ಮನವರು ತಮ್ಮ ಸಂಬಂಧಿಯಾಗಿದ್ದ ಮಾಸ್ತಮಾಡಿ ಗೌಡರ ಮಗ ಶಿವಲಿಂಗಪ್ಪನವರನ್ನು ದತ್ತುಪುತ್ರರಾಗಿ ಸ್ವೀಕರಿಸಿ ರಾಜ್ಯಾಡಳಿತವನ್ನು ಮುಂದುವರಿಸಿದರು. ಬ್ರಿಟಿಷರು ಹಾಗೂ ಶಿವಲಿಂಗ ರುದ್ರ ಸರ್ಜರ ಒಪ್ಪಂದದ ಪ್ರಕಾರ ಕಿತ್ತೂರು ಸಂಸ್ಥಾನ ಯಾವುದೇ ಕಾರಣಕ್ಕೂ ಸರ್ವತಂತ್ರ ಸ್ವತಂತ್ರವಾಗಿರಲಿಲ್ಲ. ಅದು ಬ್ರಿಟಿಷ್ ಚಕ್ರಾಧಿಪತ್ಯದ ಆಶ್ರಯದಲ್ಲಿರುವ ಒಂದು ಸಂಸ್ಥಾನವಷ್ಟೇ ಆಗಿತ್ತು. ಇದರಿಂದಾಗಿ ಬ್ರಿಟಿಷ್ ಚಕ್ರಾಧಿಪತ್ಯದ ಅನುಮತಿ ಪಡೆಯದೆ ದತ್ತಕ ಪ್ರತಿಕ್ರಿಯೆ ಮಾಡುವಂತಿರಲಿಲ್ಲ. ಆದ್ದರಿಂದ ತಮ್ಮ ಅನುಮತಿ ಪಡೆಯದೆ ಶಿವಲಿಂಗಪ್ಪನವರನ್ನು ದತ್ತು ಪಡೆದಿರುವ ಕ್ರಮ ಸಂಪೂರ್ಣ ಅಸಿಂಧು ಎಂದು ಬ್ರಿಟಿಷ್ ಚಕ್ರಾಧಿಪತ್ಯದ ಪ್ರತಿನಿಧಿಗಳು ಘೋಷಿಸಿದರು. ಇದೇ ವಿಚಾರಕ್ಕಾಗಿ ಚೆನ್ನಮ್ಮನವರಿಗೂ ಬ್ರಿಟಿಷರ ನಡುವೆಯೂ ಗಂಭೀರ ಸಂಘರ್ಷವೇರ್ಪಟ್ಟಿತ್ತು. ಆದರೆ ಬ್ರಿಟಿಷರ ಚಕ್ರಾಧಿಪತ್ಯದ ಕಿತ್ತೂರು ಸಂಸ್ಥಾನ ತನ್ನ ಇಚ್ಛಾ ಸಾಮರ್ಥ್ಯ ಶಕ್ತಿಯನ್ನು ಅದಾಗಲೇ ಪ್ರದರ್ಶಿಸಿತ್ತು. ಭಾರತದಿಂದ ಬ್ರಿಟಿಷರನ್ನು ಮೂಲೋತ್ಪಾಟನೆ ಮಾಡಲು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದ್ದ ಟಿಪ್ಪು ಸುಲ್ತಾನರ ನಂತರ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ತಲ್ಲಣ ಉಂಟು ಮಾಡಿದ ವೀರವನಿತೆ ರಾಣಿ ಚೆನ್ನಮ್ಮನವರು. ರಾಣಿ ಚೆನ್ನಮ್ಮನವರ ದತ್ತಕದ ವಿಚಾರದ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದರು ಹಾಗೂ ಆ ದತ್ತುಪುತ್ರರ ಹೆಸರಲ್ಲಿ ಅಧಿಕಾರ ಸೂತ್ರ ಹಿಡಿದು ಆಡಳಿತ ನಡೆಸಲು ಮುಂದಾಗಿದ್ದ ಚೆನ್ನಮ್ಮನವರಿಗೆ ಧಾರವಾಡದ ಕಲೆಕ್ಟರ್ ಹಾಗೂ ಬ್ರಿಟಿಷ್ ಚಕ್ರಾಧಿಪತ್ಯದ ರಾಜಪ್ರತಿನಿಧಿಯಾಗಿದ್ದ ಥ್ಯಾಕರೆ ಎಂಬುವವರು ರಾಯಸವೊಂದನ್ನು ಕಳುಹಿಸಿದರು. ಅದರಂತೆ ಈ ದತ್ತಕದ ವಿಚಾರವನ್ನು ತಳ್ಳಿಹಾಕುವಂತೆ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ದಕ್ಕನ್ ಪ್ರಾಂತ್ಯದ ಕಮಿಷನರ್ ಆಗಿದ್ದ ಚಾಪ್ಲಿನ್ ರವರು ಕೂಡ ಬ್ರಿಟಿಷ್ ಚಕ್ರಾಧಿಪತ್ಯದ ಅನುಮತಿ ಇಲ್ಲದೆ ಚೆನ್ನಮ್ಮನವರು ದತ್ತುಪುತ್ರರನ್ನು ತೆಗೆದುಕೊಂಡು ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಅಗೌರವ ತೋರಿಸಿದ್ದಾರೆಂದು ಅಭಿಪ್ರಾಯಪಡುತ್ತಾರೆ. ಅನಂತರ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಗವರ್ನರ್ ಆಗಿದ್ದ ಸ್ಟೂವರ್ಟ್ ಎಲ್ಫಿನ್ಸನ್ ರವರಿಗೆ ಆ ಇಬ್ಬರೂ ಅಧಿಕಾರಿಗಳು ಚೆನ್ನಮ್ಮನವರ ವಿರುದ್ಧ ದೂರು ನೀಡಿದ್ದರು. ಭಾರತದ ಅರಸರು ಯಾವುದೇ ಕಾರಣಕ್ಕೂ ಸ್ವತಂತ್ರರಾಗುವುದನ್ನು ಒಪ್ಪಿಕೊಳ್ಳದ ಥ್ಯಾಕರೆಯವರಿಗೆ
ತಾವು ದೂರು ನೀಡಿದ ವಿಷಯ ತಮ್ಮ ಪರವೇ ಗೆಲುವು ಕೊಡುವುದೆಂಬ ದೂರಾಲೋಚನೆ ಇತ್ತು. ಇದೇ ಕಾರಣವಾಗಿ ಅವರು ಮೇಲಾಧಿಕಾರಿಗಳಿಂದ ಉತ್ತರ ಬರುವವರೆಗೂ ಕಾಯದೆ ಕಿತ್ತೂರನ್ನು ವಶಪಡಿಸಿಕೊಂಡು ಕಿತ್ತೂರಿನ ಖಜಾನೆಗೆ ಬೀಗ ಮುದ್ರೆ ಹಾಕಲು ನಿರ್ಧರಿಸುತ್ತಾರೆ. ಜೊತೆಗೆ ಕಿತ್ತೂರು ಸಂಸ್ಥಾನದ ರಾಜ್ಯಾಡಳಿತವನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಆ ಅಧಿಕಾರವನ್ನು ಬ್ರಿಟಿಷ್ ಪ್ರತಿನಿಧಿಗಳಾದ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ ರವರಿಗೆ ವಹಿಸಿಕೊಡಬೇಕೆಂದು ಲೆಕ್ಕಿಸುತ್ತಾರೆ. ಈ ಅಧಿಕ ಪ್ರಸಂಗವನ್ನು ಕಂಡ ಚೆನ್ನಮ್ಮನವರು ತ್ಯಾಕರೆಯವರ ದುರಾಕ್ರಮಣವನ್ನು ತೀವ್ರವಾಗಿ ವಿರೋಧಿಸಲು ಸಜ್ಜಾಗುತ್ತಾರೆ. ಚೆನ್ನಮ್ಮನವರು ಕೈಗೊಂಡ ನಿರ್ಧಾರಕ್ಕೆ ಕಿತ್ತೂರಿನ ಜನತೆ ಹಾಗೂ ಆಸ್ಥಾನದಲ್ಲಿದ್ದ ಪ್ರಮುಖರು ತಮ್ಮ ತಮ್ಮ ಸಹಮತವನ್ನು ವ್ಯಕ್ತಪಡಿಸುತ್ತಾರೆ. ಇದರನ್ವಯ ಚೆನ್ನಮ್ಮನವರು ಮುಂಬೈ ಪ್ರೆಸಿಡೆನ್ಸಿ ಗವರ್ನರ್ ರವರಿಗೆ ಒಂದು ಪತ್ರವನ್ನು ಸಿದ್ಧಪಡಿಸಿ ಶಿವಲಿಂಗ ರುದ್ರ ಸರ್ಜರು ಹಾಗೂ ಬ್ರಿಟಿಷರ ನಡುವೆ ನಡೆದ ಒಪ್ಪಂದದ ಉಲ್ಲಂಘನೆ ಆಗಿಲ್ಲ, ಮುಂದೆ ಹೀಗೆ ಈ ಮಧುರ ಸಂಬಂಧವನ್ನು ಕಾಯ್ದುಕೊಂಡು ಹೋಗಲಾಗುವುದು ಎಂಬ ಮಾತನ್ನು ಸ್ಪಷ್ಟವಾಗಿ ಬರೆಯುತ್ತಾರೆ. ಅದೇ ರೀತಿಯ ಮತ್ತೊಂದು ಕಾಗದವನ್ನು ತ್ಯಾಕರೆಯವರಿಗೆ ಕೇವಲ ಕಿತ್ತೂರಿನ ಮೇಲೆ ಸೇಡು ತೀರಿಸಿಕೊಳ್ಳುವ ಮೂಲಕ ಕಿತ್ತೂರು ಸಂಸ್ಥಾನವನ್ನು ಕಬಳಿಸಬೇಕು ಎನ್ನುವ ಪೂರ್ವಾಗ್ರಹದ ಮನಸ್ಸಿನಿಂದ ನೀವು ನಡೆದುಕೊಳ್ಳುತ್ತಿರುವುದು ಯಾವುದೇ ಸಮರ್ಥನೀಯ ಕ್ರಮವಲ್ಲ ಎಂದು ತ್ಯಾಕರೆಯವರ ಮನಸ್ಸನ್ನು ಬದಲಿಸಲು ಪ್ರಯತ್ನ ಹೂಡುತ್ತಾರೆ. ಆದರೆ ದತ್ತಕದ ವಿಷಯವನ್ನು ನೆಪ ಮಾಡಿಕೊಂಡು ಕಿತ್ತೂರು ಸಂಸ್ಥಾನವನ್ನು ಕಬಳಿಸುವ ತ್ಯಾಕರೆಯವರ ನಿರ್ಧಾರವು ಪ್ರಚೋದಿಸಲು ಮುಂದಾದಾಗ ಅವರೊಂದಿಗೆ ಕಿತ್ತೂರಿನ ಆಸ್ಥಾನದಲ್ಲೇ ಇದ್ದ ಮಲ್ಲಪ್ಪ ಶೆಟ್ಟಿ ಹಾಗೂ ವೆಂಕಟರಾವ್ ರವರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ತ್ಯಾಕರೆಯವರ ಮನಸ್ಸನ್ನು ಮತ್ತಷ್ಟು ಕೆಡಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ಬೇಸತ್ತ ರಾಣಿ ಚೆನ್ನಮ್ಮನವರು ಕೊನೆಗೆ ಬ್ರಿಟಿಷರೊಂದಿಗೆ ಸಂಘರ್ಷಕ್ಕಿಳಿಯಲು ಸಿದ್ಧರಾದರು. ಕಿತ್ತೂರು ಸಂಸ್ಥಾನವನ್ನು ಸಂರಕ್ಷಿಸುವುದಕ್ಕೆ ಪೂರಕವಾಗಿ ಸೈನಿಕರನ್ನು ಹುರಿದುಂಬಿಸಿ ಸಂಘಟಿಸಿದರು. ಈ ದಿಸೆಯಲ್ಲಿ ಕಿತ್ತೂರಿನ ಕೋಟೆಯ ಬಾಗಿಲುಗಳನ್ನು ಭದ್ರಪಡಿಸಿ ಸಂಭವನೀಯ ಅನಾಹುತಗಳನ್ನು ಧೈರ್ಯದಿಂದ ಎದುರಿಸಲು ಸಜ್ಜಾದರು. ಈ ವರ್ತನೆಯಿಂದ ತ್ಯಾಕರೆಯವರಿಗೆ ಕೆಂಡಮಂಡಲ ಕೋಪ ಹುಕ್ಕಿ ಬಂದಿತ್ತು ಹಾಗೂ ಕಿತ್ತೂರಿನ ನಡವಳಿಕೆ ಬ್ರಿಟಿಷರ ವಿರುದ್ಧ ದಿಕ್ಕಿಗೆ ಚಲಿಸುವುದನ್ನು ಸಹಿಸದ ಅವರು ಕಿತ್ತೂರಿನ ಮೇಲೆ ಯುದ್ಧ ಘೋಷಿಸಿದರು. ಮೊದಲಿಗೆ ತ್ಯಾಕರೆಯವರು ರಾಯಭಾರಿಗಳನ್ನು ಕಳುಹಿಸಿ ಕೋಟೆ ಬಾಗಿಲನ್ನು ತೆರೆದು ಬ್ರಿಟಿಷ್ ಸೇನಾಧಿಪತಿಗಳಿಗೆ ಶರಣಾಗಬೇಕೆಂದು ಪತ್ರ ರವಾನಿಸುತ್ತಾರೆ. ರಾಣಿ ಚೆನ್ನಮ್ಮನವರು ಬ್ರಿಟಿಷರ ರಾಯಭಾರಿಗಳನ್ನು ಗೌರವಯುತವಾಗಿಯೇ ಬರಮಾಡಿಕೊಂಡು ಜೊತೆಗೆ ರಾಯಭಾರಿಗಳೊಂದಿಗೆ ದತ್ತಕದ ವಿಷಯದಲ್ಲಿ ರಾಜಿ ಇಲ್ಲ, ಕಿತ್ತೂರು ಸಂಸ್ಥಾನದ ಒಳಾಡಳಿತದಲ್ಲಿ ತಲೆ ಹಾಕುವಂತಿಲ್ಲ, ಸಂಧಾನ ಸಾಧ್ಯವಾಗಬೇಕಾದರೆ ಕೋಟೆಯ ಹೊರಗೆ ಬೀಡು ಬಿಟ್ಟಿರುವ ಸೈನ್ಯ ವಾಪಸ್ಸು ಹಿಂದಿರುಗಬೇಕು, ಒಂದು ವೇಳೆ ಇಲ್ಲವಾದಲ್ಲಿ ಯುದ್ಧ ಖಚಿತವೆಂದು ಸ್ಪಷ್ಟಪಡಿಸಿದರು. ಇದರ ಪರಿಣಾಮವಾಗಿ ಕಿತ್ತೂರು ಸೇನೆ ಹಾಗೂ ಬ್ರಿಟಿಷರ ಸೇನೆಗೂ ಯುದ್ಧ ಅನಿವಾರ್ಯವಾಯಿತು. ಕಿತ್ತೂರಿನ ಸೇನಾಧಿಪತಿ ಗುರುಸಿದ್ದಪ್ಪನವರು ಸೈನಿಕರನ್ನು ಹುರಿದುಂಬಿಸಿ ಆಕ್ರಮಣಕಾರಿ ಹೋರಾಟ ನಡೆಸಿದರು. ಯುದ್ಧವು ಪರಾಕಾಷ್ಠೆಯ ಹಂತ ತಲುಪಿತು. ಚೆನ್ನಮ್ಮನವರ ಅಂಗರಕ್ಷಕರ ಪಡೆಯಲ್ಲಿದ್ದ ಅಮಟೂರು ಬಾಳಪ್ಪನವರು ತ್ಯಾಕರೆಯವರ ಎದೆಗೆ ಗುಂಡಿಟ್ಟರು. ಆಗ ಕೂಡಲೇ ತ್ಯಾಕರೆಯವರು ಮರಣ ಹೊಂದಿದ್ದರು. ಈ ಮರಣದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಬ್ರಿಟಿಷ್ ಸೈನ್ಯ ತಲ್ಲಣಗೊಂಡಿತು. ಹೀಗಿರುವಾಗ ಬ್ರಿಟಿಷ್ ಸೈನಿಕರಲ್ಲಿ ಕೆಲವರು ಕಿತ್ತೂರಿನ ಸೈನ್ಯಕ್ಕೆ ಶರಣಾದರೆ ಮತ್ತೆ ಕೆಲವರು ಅಲ್ಲಿಂದ ಕಾಲ್ಕಿತ್ತರು, ಇನ್ನೂ ಕೆಲವರು ಸಾವನ್ನಪ್ಪಿದರು. ಇಂತಿರುವಲ್ಲಿ ಕಿತ್ತೂರಿನ ಸೇನೆಗೆ ಸೆರೆಯಾಳಾದವರಲ್ಲಿ ಬ್ರಿಟಿಷ್ ಸೇನಾಪಡೆಯ ಸೇನಾಧಿಪತಿ ಸ್ಟಿವನ್ಸನ್ ಇಲಿಯಟ್ ಹಾಗೂ ಅವರ ಮಕ್ಕಳು ಸೇರಿದ್ದರು. ಆದರೆ ಸೆರೆ ಸಿಕ್ಕ ಪ್ರತಿಯೊಬ್ಬ ಕೈದಿಗಳನ್ನು ಚೆನ್ನಮ್ಮನವರು ಶಿಕ್ಷಿಸದೆ ಗೌರವಯುತವಾಗಿಯೇ ನಡೆಸಿಕೊಂಡರು. ಬ್ರಿಟಿಷರ ಸೈನ್ಯದೆದುರು ಕಿತ್ತೂರಿನ ಸೈನ್ಯ ಏನೇನೂ ಆಗಿರಲಿಲ್ಲ. ಹೀಗಿರುವಾಗ ಕಿತ್ತೂರಿನ ಜನತೆಯ ರಕ್ಷಣೆಯನ್ವಯ ರಾಣಿ ಚೆನ್ನಮ್ಮನವರು ಬ್ರಿಟಿಷರೊಂದಿಗೆ ಸೌಹಾರ್ದಯುತವಾಗಿ ನಡೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಅದರಂತೆ ಮುಂಬೈ ಪ್ರೆಸಿಡೆನ್ಸಿಯ ಗವರ್ನರ್ ರವರಿಗೂ ದಕ್ಕನ್ ಪ್ರಾಂತ್ಯದ ಕಮಿಷನರ್ ರವರಿಗೂ ಅನೇಕ ವಿನಂತಿಗಳನ್ನು ಮಾಡಿಕೊಂಡರು. ಆದರೆ ಅದಾವುದನ್ನು ಬ್ರಿಟಿಷರು ಮಾನ್ಯ ಮಾಡಲಿಲ್ಲ. ಇಂತಿರುವಾಗಲೇ ದಕ್ಕನ್ ಪ್ರಾಂತ್ಯದ ಗವರ್ನರ್ ಆಗಿದ್ದ ಚಾಪ್ಲಿನ್ ರವರು ಹಾಗೂ ಲೆಫ್ಟಿನೆಂಟ್ ಕರ್ನಲ್ ಡಿಕನ್ಸನ್ ರವರು ಮುಂಬೈ ಪ್ರೆಸಿಡೆನ್ಸಿಗಳಿಂದ ಸಾಕಷ್ಟು ಸೇನಾಪಡೆ ಹಾಗೂ ಮದ್ದುಗುಂಡುಗಳು ಶಸ್ತ್ರಾಸ್ತ್ರಗಳನ್ನು ಜಮಾವಣೆ ಮಾಡಿಕೊಂಡು ಕಿತ್ತೂರಿನ ಮೇಲೆ ಆಕ್ರಮಣ ನಡೆಸಲು ಸಂಕಲ್ಪ ಮಾಡಿದ್ದರು. ಅಂತೆಯೇ ಕಿತ್ತೂರಿನ ಕೋಟೆಯ ಹೊರಭಾಗದಲ್ಲಿ ಬ್ರಿಟಿಷರ ಭಾರೀ ಪ್ರಮಾಣದ ಸೈನ್ಯ ಜಮಾವಣೆಯಾಗಿತ್ತು. ಭಾರೀ ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು.
ಯುದ್ಧ ಆರಂಭವಾಗುವ ಮುನ್ನ ಥ್ಯಾಕರೆಯವರ ಸಾವಿನ ಸಂದರ್ಭದಲ್ಲಿ ಬಂದಿಗಳಾಗಿದ್ದ ಸೆರೆಯಾಳುಗಳನ್ನು ಬಿಡುಗಡೆ ಮಾಡಬೇಕೆಂದು ಕಮಿಷನರ್ ಚಾಪ್ಲಿನ್ ರವರು ಸಂದೇಶ ರವಾನಿಸಿದರು. ನಂತರ ಇದೇ ವಿಚಾರವಾಗಿ ಚೆನ್ನಮ್ಮನವರು ಆಸ್ಥಾನದ ಪ್ರಮುಖ ಅಧಿಕಾರಿಗಳೊಡನೆ ಕುಳಿತು ಸಮಾಲೋಚನೆ ನಡೆಸಿದರು. ಅದರಂತೆ ಸೆರೆಯಲ್ಲಿನ ಸೆರೆಯಾಳುಗಳನ್ನು ಬಿಟ್ಟರೆ ಮುಂದೆ ಬ್ರಿಟಿಷರನ್ನು ಮಣಿಸಲು ಸುಲಭವಾಗದು. ಆದ ಕಾರಣ ಯಾವುದೇ ಕಾರಣಕ್ಕೂ ಅವರನ್ನು ಬಿಡಕೂಡದೆಂದು ಸಂಕಲ್ಪಿಸಿದರು. ಎಲ್ಲ ಕಾಲಕ್ಕೂ ಬ್ರಿಟಿಷರ ಗುಲಾಮರಾಗಿರುವುದು ನಾಚಿಕೆಯ ವಿಷಯ. ಕಿತ್ತೂರಿನ ಸ್ವತಂತ್ರದ ಮುಂದೆ ಯಾವುದೂ ದೊಡ್ಡದಲ್ಲ. ಹೀಗೆ ಗುಲಾಮರಾಗಿ ಬದುಕುವುದಕ್ಕಿಂತ ಹೋರಾಟ ಮಾಡಿ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಉತ್ತಮ ಎಂದು ತಮ್ಮ ಮಾತನ್ನು ಮುಂದಿಟ್ಟರು ಚೆನ್ನಮ್ಮನವರು. ಈ ಮಾತಿಗೆ ಕಿತ್ತೂರಿನ ಎಲ್ಲ ಅಗ್ರಗಣ್ಯರು ಮುಕ್ತ ಮನಸ್ಸಿನಿಂದ ಬೆಂಬಲ ಕೊಟ್ಟರು. ಇಂತಹ ನಿರ್ಧಾರದ ನಡುವೆಯೂ ಚೆನ್ನಮ್ಮನವರ ಮನದಾಳದಲ್ಲಿ ಆತಂಕದ ವಾತಾವರಣ ಹೊಗೆಯಾಡುತ್ತಿತ್ತು. ಕಿತ್ತೂರಿನ ಸೇನೆ ಚಿಕ್ಕ ಪಡೆಯನ್ನು ಹೊಂದಿದ್ದು ಬ್ರಿಟಿಷರ ಭಾರೀ ಸೈನ್ಯದೊಡನೆ ಸೆಣಸಾಡಿದರೆ ಭಾರೀ ರಕ್ತಪಾತವಾಗುವುದೆಂದು ಯೋಚಿಸಿದರು. ಅಲ್ಲದೆ ಈ ರೀತಿಯ ರಣೋತ್ಸಾಹ ಬ್ರಿಟಿಷರ ಪಾಳೆಯದಲ್ಲಿರುವಾಗ ಕಿತ್ತೂರು ಸಂಸ್ಥಾನದ ಸಾವಿರಾರು ದೇಶ ಪ್ರೇಮಿಗಳನ್ನು ಯುದ್ಧ ಭೂಮಿಯಲ್ಲಿ ಬಲಿಗೊಡಬೇಕಾಗುವುದಲ್ಲ ಎಂದು ಚಿಂತಾಕ್ರಾಂತರಾದರು. ನಂತರ ಚೆನ್ನಮ್ಮನವರು ಮಾರಣ ಹೋಮಕ್ಕಿಂತ ಶಾಂತಿಯುತವಾಗಿ ಸೆರೆಯಲ್ಲಿರುವ ಸೆರೆಯಾಳುಗಳನ್ನು ಬಿಡುಗಡೆಗೊಳಿಸಿ ಸ್ನೇಹ ಸೌಹಾರ್ದತೆಯನ್ನು ಹೊರಡಿಸುವ ಪ್ರಯತ್ನ ನಡೆಸಿದ್ದರು. ಅದರಂತೆ ನಿರೂಪವನ್ನು ಬರೆಸಿದರು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಕಮಿಷನರ್ ಚಾಪ್ಲಿನ್ ರವರು ಕೂಡ ಸೆರೆಯಾಳುಗಳನ್ನು ಬಿಟ್ಟರೆ ಯುದ್ಧವನ್ನು ಕೈಬಿಡಲಾಗುವುದೆಂದು ಖಚಿತ ಭರವಸೆ ನೀಡಿದರು. ತಮ್ಮ ಆತ್ಮಸಾಕ್ಷಿಗೆ ಪೂರಕವಾಗಿ ಸ್ಪಂದಿಸುವ ಪ್ರತಿಕ್ರಿಯೆ ದೊರಕಿದ ಪರಿಣಾಮ ಕೈದಿಗಳನ್ನು ಬಿಡುಗಡೆಗೊಳಿಸಲು ಚೆನ್ನಮ್ಮನವರು ಒಪ್ಪಿದರು. ಆದರೆ ವಂಚನೆಯ ಮಹಾಪುರುಷರಾದ ಬ್ರಿಟಿಷರು ಕೈದಿಗಳು ಪಾಳೆಯಕ್ಕೆ ಬರುವವರೆಗೂ ಸುಮ್ಮನಿದ್ದು ನಂತರ ವಚನಭಂಗ ಮಾಡಿ ಕಿತ್ತೂರು ಕೋಟೆಯ ಮೇಲೆ ದಾಳಿ ನಡೆಸಲು ನಿರ್ಧರಿಸಿದರು. ರಾಣಿ ಚೆನ್ನಮ್ಮನವರನ್ನು ಕೋಟೆ ತೆರವು ಮಾಡಿ ಬ್ರಿಟಿಷರಿಗೆ ಶರಣಾಗುವಂತೆ ಸೂಚಿಸಿದರು. ಬ್ರಿಟಿಷರ ಕುಟಿಲ ಕಾರಸ್ಥಾನದಿಂದ ಕ್ಷಣಕಾಲ ದಿಗ್ಭ್ರಾಂತರಾದ ಚೆನ್ನಮ್ಮನವರು ಬ್ರಿಟಿಷರ ಬಗೆಗೆ ಉಗ್ರ ಕೋಪವನ್ನು ತಾಳಿ ಅವರ ಈ ಕುಟಿಲತನದ ವರ್ತನೆಗೆ ಇನ್ನೂ ಕೈಕಟ್ಟಿ ಕುಳಿತಿರುವುದು ಒಳಿತಲ್ಲವೆಂದು ಭಾವಿಸಿ ಕೂಡಲೇ ಯುದ್ಧಕ್ಕೆ ಅಣಿಯಾದರು. ಬ್ರಿಟಿಷರ ಸರ್ವ ರೀತಿಯಲ್ಲೂ ಸಜ್ಜಾದ ಭಾರೀ ಸೇನಾಪಡೆಯ ಎದುರು ಕಿತ್ತೂರು ಸೇನೆ ದುರ್ಬಲವಾಗಿರುತ್ತದೆ. ಜೊತೆಗೆ ಚೆನ್ನಮ್ಮನವರಿಗೆ ನಿಷ್ಠರಾಗಿದ್ದುಕೊಂಡೇ ಬ್ರಿಟಿಷರೊಂದಿಗೆ ಶಾಮೀಲಾಗಿದ್ದ ಕೆಲವು ದೇಶದ್ರೋಹಿಗಳ ವಂಚನೆಯ ಕಾರ್ಯಾಚರಣೆಯ ಪರಿಣಾಮ ಕಿತ್ತೂರಿನ ಪಿರಂಗಿಗಳು ಗರ್ಜಿಸದಾದವು. ಒಂದೆಡೆ ವಂಚನೆ, ಮತ್ತೊಂದೆಡೆ ಪ್ರಬಲ ಸೇನಾಪಡೆಯ ಆಕ್ರಮಣದೆದುರು ಸೆಣಸಾಟ ನಡೆಸುವುದು ಚೆನ್ನಮ್ಮನವರಿಗೆ ಸಾಧ್ಯವಾಗುವುದಿಲ್ಲ. ಕಿತ್ತೂರಿನ ಕೋಟೆಯ ಮೇಲೆ ಬ್ರಿಟಿಷ್ ಪಿರಂಗಿಗಳು ನಡೆಸಿದ ಆಕ್ರಮಣದಲ್ಲಿ ಕೋಟೆ ಸಂಪೂರ್ಣವಾಗಿ ನೆಲಸಮವಾಗುತ್ತದೆ. ಕ್ರಿಸ್ತಶಕ 1824 ನವೆಂಬರ್ 30ರಂದು ಆರಂಭವಾದ ಯುದ್ಧ 4 ದಿನಗಳಲ್ಲಿ ಕೊನೆಗೊಂಡು ಡಿಸೆಂಬರ್ 3ರಂದು ಕಿತ್ತೂರಿನ ಸೇನಾಪಡೆ ಸೋಲೊಪ್ಪಿಕೊಳ್ಳಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ದೂರದಿಂದಲೇ ಬ್ರಿಟಿಷರನ್ನು ಮಟ್ಟ ಹಾಕಬೇಕೆಂದು ಚೆನ್ನಮ್ಮನವರು ತಪ್ಪಿಸಿಕೊಳ್ಳುವಾಗಲೇ ಬ್ರಿಟಿಷರ ಸೈನಿಕರಿಗೆ ಸಿಕ್ಕಿಬಿದ್ದು ಬಂದಿಯಾಗುತ್ತಾರೆ. ನಂತರ ಅವರನ್ನು ಬೈಲಹೊಂಗಲದ ಬಂದಿಖಾನೆಯಲ್ಲಿ ಬ್ರಿಟಿಷರು ಸೆರೆಯಾಳಾಗಿಸುತ್ತಾರೆ. ಬ್ರಿಟಿಷರ ದುರಾಕ್ರಮಣದ ವಿರುದ್ಧ ಅಪ್ರತಿಮ ಹೋರಾಟ ನಡೆಸಿದ ಚೆನ್ನಮ್ಮನವರು ತಾವು ಜನಿಸಿದ ಮಣ್ಣಿನಲ್ಲಿಯೇ ಪರಕೀಯರಂತೆ ಜೈಲುವಾಸ ಅನುಭವಿಸಬೇಕಾಗುತ್ತದೆ. ಡಿಸೆಂಬರ್ 3ರಂದು ಬಂಧಿತರಾದ ಚೆನ್ನಮ್ಮನವರು 1830 ಫೆಬ್ರವರಿ 20ರವರೆಗೂ ಸುಮಾರು 5 ವರ್ಷಗಳ ಕಾಲ ಕಿತ್ತೂರಿನ ವಿಮೋಚನೆಗಾಗಿ ಬ್ರಿಟಿಷರ ಜೈಲಿನಲ್ಲಿ ಕಾದಿರುತ್ತಾರೆ. ಕಿತ್ತೂರು ಸಂಸ್ಥಾನದ ನಿಷ್ಠರಲ್ಲಿ ಪ್ರಮುಖರಾದ ಸಂಗೊಳ್ಳಿ ರಾಯಣ್ಣರು, ಗಜವೀರರು, ಬಾಲಣ್ಣರು, ಬಿಚ್ಚುಗತ್ತಿ ಚನ್ನಬಸಪ್ಪನವರು ಮೊದಲಾದವರು ಕಿತ್ತೂರು ವಿಮೋಚನೆಯ ಸಂಬಂಧ ಚೆನ್ನಮ್ಮನವರಿಗೆ ಮನದಾಳದಲ್ಲಿ ಸ್ವತಂತ್ರ ಜ್ಯೋತಿಯನ್ನು ಬೆಳಗಿಸುವ ಭರವಸೆಯನ್ನೂ ನೀಡಿದ್ದರು. ಆದರೆ ಬ್ರಿಟಿಷರು ಒಡ್ಡಿದ ಆಮಿಷಗಳಿಗೆ ಬಲಿಯಾದ ಕಿತ್ತೂರಿನ ಕೆಲವು ದೇಶದ್ರೋಹಿಗಳು ಸಂಗೊಳ್ಳಿ ರಾಯಣ್ಣರನ್ನು ನಂಬಿಸಿ ಬ್ರಿಟಿಷರಿಗೆ ಹಿಡಿದುಕೊಡುತ್ತಾರೆ. ವಿಚಾರಣೆಗಳ ನಂತರ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣರನ್ನು ಗಲ್ಲಿಗೇರಿಸಲಾಗುತ್ತದೆ. ಕಿತ್ತೂರಿನ ವಿಮೋಚನೆಗಾಗಿ ಹಗಲಿರುಳು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದ ಸಂಗೊಳ್ಳಿ ರಾಯಣ್ಣರನ್ನು ಗಲ್ಲಿಗೇರಿಸಿದ ವಿಷಯ ತಲುಪಿದ ನಂತರ ರಾಣಿ ಚೆನ್ನಮ್ಮನವರು ಅಧೀರರಾಗುತ್ತಾರೆ. ಕಿತ್ತೂರನ್ನು ಬೆಳಗುವ ಬೆಳ್ಳಿಚುಕ್ಕಿಯೇ ಅಸ್ತಂಗತವಾದ ಮೇಲೆ ಸ್ವತಂತ್ರವೆಲ್ಲಿ ಎಂದು ನಿರಾಶಾಭಾವರಾಗುತ್ತಾರೆ. ಎಂದಾದರೊಮ್ಮೆ ಸ್ವತಂತ್ರ ದೊರಕುವುದೆಂದು ಕಾದಿದ್ದ ಚೆನ್ನಮ್ಮನವರು
ಕಾಲ ಕಳೆದಂತೆ ಕಾಲನ ಕರೆಗೆ ಓಗೊಟ್ಟು ಬೈಲಹೊಂಗಲದ ಬಂದಿಖಾನೆಯಲ್ಲಿಯೇ ಸಾವನ್ನಪ್ಪುತ್ತಾರೆ.